ರವಿ ಇದ್ದವನು ಒಂದು ಫೋನ್ ಬೂತ್ನಲ್ಲಿ ಮಾತನಾಡುತ್ತಾ ಇರುತ್ತಾನೆ. ಅಲ್ಲಿಗೆ ವಿಕ್ಕಿ ಕಡೆಯ ಜನರು ಹಾಗೂ ವಿಕ್ಕಿ ಇದ್ದವರು ಬರುತ್ತಾರೆ. ಅವರಿಗೆ ರವಿಯ ಮೇಲೆ ಕೋಪ ಇರುತ್ತೆ. ತನ್ನ ತಂದೆಯ ಜೊತೆ ಇರುವ ದ್ವೇಷ ಹಾಗೂ ತನ್ನನ್ನು ಹೊಡೆದಿದ್ದಾನೆ ಎಂಬುವ ದ್ವೇಷದೊಂದಿಗೆ ಬಂದು ಕೆಲವು ಜನರನ್ನ ತೆಗೆದುಕೊಂಡು ಈಗ ರವಿಯನ್ನ ಹೊಡೆಯುತ್ತಾನೆ. ಚೆನ್ನಾಗಿ ಹೊಡೆದ ಮೇಲೆ ಆ ಒಂದು ಆಸ್ಪತ್ರೆಯ ಮುಂದೆ ಇವನನ್ನು ಬೀಸಾಕಿ ಬನ್ನಿ ಎಂದು ಹೇಳುತ್ತಾನೆ. ಹಾಗೆ ಆಸ್ಪತ್ರೆಯಲ್ಲಿ ರವಿಯ ಚಿಕಿತ್ಸೆ ಕೂಡ ನಡೆಯುತ್ತಿರುತ್ತದೆ. ರವಿ ಇದ್ದವನು ಪ್ರಜ್ಞಾಹೀನನಾಗಿ ಆಸ್ಪತ್ರೆಯಲ್ಲಿ ಮಲಗಿರುತ್ತಾನೆ. ಸುನಿತಾ ಇದ್ದವಳು ಸಹಿತ ಅಲ್ಲೇ ಕುಳಿತಿರುತ್ತಾಳೆ. ಈಗ ಒಂದು ಹೂವಿನ ಬೊಕೆಯನ್ನ ತೆಗೆದುಕೊಂಡು ಪಾಟೀಲ್ ಕಡೆಯವನು ಬರುತ್ತಾನೆ. ಈ ಬೊಕೆಯನ್ನ ಪಾಟೀಲ್ ಕಡೆಯವರು ಕಳಿಸಿದ್ದಾರೆ ಎಂದು ಸುನಿತಾಳ ಕೈಯಲ್ಲಿ ಅದನ್ನು ಕೊಟ್ಟು ಹೋಗುತ್ತಾನೆ. ಈಗ ಸುನಿತಾ ಇದ್ದವಳು ಮಲಗಿಕೊಂಡಿರುತ್ತಾಳೆ. ಆವಾಗ ರವಿಗೆ ಎಚ್ಚರ ಆಗುತ್ತೆ. ಆ ಬೊಕೆಯನ್ನ ನೋಡುತ್ತಾನೆ. ಆ ಬೊಕ್ಕೆಯಲ್ಲಿ ಒಂದು ಪತ್ರವೂ ಸಹಿತ ಇರುತ್ತೆ. ಆ ಪತ್ರದಲ್ಲಿ ನನ್ನ ವಿಚಾರಕ್ಕೆ ಬರಬೇಡ ಎಂದು ಪಾಟೀಲ್ ಇದ್ದವನು ಬರೆದಿರುತ್ತಾನೆ. ಇದನ್ನು ನೋಡಿ ಕೋಪಗೊಂಡ ರವಿ ಇದ್ದವನು ಪಾಟೀಲ್ ಮಾಡುತ್ತಿದ್ದ ಪಾರ್ಟಿಗೆ ಹೋಗಿ ಎಲ್ಲರನ್ನು ಹೊಡೆದು ಬರುತ್ತಾನೆ. ರವಿ ಇದ್ದವನು ಅಲ್ಲಿದ್ದ ಎಲ್ಲರನ್ನು ಹೊಡೆದ ಮೇಲೆ ಪಾಟೀಲ್ಗೆ ಇನ್ನಷ್ಟು ಕೋಪ ಬರುತ್ತೆ. ಆವಾಗ ತನ್ನ ಮಗನಾದ ವಿಕ್ಕಿಗೆ ಹೇಳುತ್ತಾನೆ, ರವಿಯ ತಂಗಿಯಾದ ಉಷಾಳನ್ನ ನೀನು ಓಡಿಸಿಕೊಂಡು ಬಾ ಎಂದು. ಹಾಗೆ ಮುಂದೆ ತೋರಿಸುತ್ತಾರೆ. ರವಿ ಇದ್ದವನು ಒಬ್ಬನೇ ಟೆನ್ನಿಸ್ ಅನ್ನ ಆಡುತ್ತಾ ಇರುತ್ತಾನೆ. ಅಲ್ಲಿಗೆ ಪಾಟೀಲ್ ಇದ್ದವನು ಬರುತ್ತಾನೆ. ಬಂದು ಕೆಲವು ವಿಷಯಗಳನ್ನ ಹೇಳುತ್ತಾನೆ. ನೀನು ನನ್ನ ವಿರುದ್ಧ ಹೋರಾಡುತ್ತೀಯ ಎಂದು ಮಾಡಿದ್ದೆ. ಆದರೆ ನನ್ನ ಬೆನ್ನ ಹಿಂದೆ ಹೋಗಿ ನನ್ನ ಮಗನಿಗೆ ನಿನ್ನ ತಂಗಿಯನ್ನು ಬಿಟ್ಟು ಈ ರೀತಿಯಾಗಿ ನೀನು ನನ್ನ ಬೆನ್ನು ಹಿಂದೆ ಆಟವಾಡುತ್ತೀಯಾ ಎಂದು ಅಂದುಕೊಂಡಿರಲಿಲ್ಲ ಎಂದು ಹೇಳುತ್ತಾನೆ. ಹಾಗೆ ನೀನು ಗೆಲ್ಲಲು ನಿನ್ನ ತಂಗಿಯನ್ನು ಉಪಯೋಗಿಸುತ್ತಿರುವೆ ಎಂದು ಹೇಳುತ್ತಾನೆ. ಅಲ್ಲಿಂದ ಸೀನ್ ಕಟ್ ಆಗುತ್ತೆ. ಈಗ ರವಿ ಇದ್ದವನು ಮನೆಗೆ ಬಂದು ಉಷಾಳನ್ನ ಬೈಯುತ್ತಾನೆ. ಆ ವಿಕಿ ಇದ್ದವನು ಸರಿಯಿಲ್ಲ ಎಂದು ಹೇಳುತ್ತಾನೆ. ಆವಾಗ ಉಷಾ ಇದ್ದವಳು ಸಹಿತ ರವಿಗೆ ಮಾತನಾಡುತ್ತಾಳೆ. ನೀನು ಯಾವಾಗಲೂ ಕುಡಿದುಕೊಂಡು ಇರುತ್ತೀಯ. ವಿಕಿ ಇದ್ದವನು ಎಂದೂ ಕೂಡ ಆ ರೀತಿ ಇರುವುದಿಲ್ಲ ಎಂದು ಹೇಳುತ್ತಾನೆ. ಈಗ ರವಿ ಇದ್ದವನು ವಿಕಿಯನ್ನ ಬೈಯುತ್ತಿದ್ದಾಗ ಉಷಾಳಿಗೆ ಕೋಪ ಬರುತ್ತಿರುತ್ತೆ. ಹಾಗೆ ಒಂದು ಏಟು ಹೊಡೆದ ಮೇಲೆ ಉಷಾ ಇದ್ದವಳು ಅಲ್ಲಿಂದ ಹೋಗಿಬಿಡುತ್ತಾಳೆ. ಈಗ ಸ್ವಲ್ಪ ರವಿಗೂ ಕೂಡ ದುಃಖ ಆಗುತ್ತದೆ. ಈಗ ಮತ್ತೆ ರವಿಗೆ ವಿಕಿಯ ಮೇಲೆ ಕೋಪ ಬರುತ್ತದೆ. ಹೋಗಿ ಮತ್ತೆ ವಿಕಿಯನ್ನ ಹೊಡೆಯುತ್ತಾನೆ. ಇನ್ನೊಮ್ಮೆ ನನ್ನ ತಂಗಿಯ ವಿಷಯಕ್ಕೆ ಬಂದರೆ ನಿನ್ನನ್ನು ಜೀವ ಸಹಿತ ಬಿಡುವುದಿಲ್ಲ ಎಂದು ಹೇಳುತ್ತಾನೆ.